ಈಗ ಒಂದು ರೋಗ ಬಂದರೆ ಅದನ್ನು ಫೈಟ್ ಮಾಡಬೇಕು. ಎದೆ ಆಳ್ಬಿಟ್ಟು ಮಕ್ಕಳಿಗೆ ಇನ್ನೇನು ನ್ಯೂಟ್ರಿಷನಲ್ಲಿ ಎಕ್ಸ್ಟ್ರಾ ಬೇಕಾಗೋದಿಲ್ಲ. ಆ್ಯಂಟಿಬಯೋಟಿಕ್ ಕೊಟ್ಬಿಟ್ರೆ ನಾನು ನನ್ನ ಮಗನ ಸ್ಟ್ರಾಂಗ್ ಮಾಡಿಬಿಡ್ತೀನಿ ಅಂತ ಒಂದು ಮಿತ್ತಿರುತ್ತೆ. ಪೇರೆಂಟ್ಸ್ಗಳು ಅಪ್ರಾಪ್ರಿಯೇಟ್ಲಿ ದೇ ಆರ್ ಕನ್ಸರ್ನ್ಡ್. ಯಾಕಪ್ಪ ನನ್ನ ಮಗು ಯಾಕೆ ಜ್ವರ ಬಂತು, ಏನಾದ್ರು ತೊಂದರೆ ಆಗ್ತಿದೆಯಾ, ಹಾಗೆ ಜ್ವರ ಇರುತ್ತೆ, ಕೆಮ್ಮಿರುತ್ತೆ, ನೆಗಡಿ ಇರುತ್ತೆ. ಬಟ್ ಹಂಗಂತ ಅವ್ರು ಪದೇ ಪದೇ ಬರ್ತಿದ್ದಾರೆ ಅಂತ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇದೆ ಅಂತಲ್ಲ. ಮಕ್ಕಳುಗಳು ನೋಡ್ಕೊಳಿತಾರೆ. ಯಾರು ಹೇಳಿ ಮಾಡಿಸೋದು ಭಾಳ ಕಷ್ಟ. ಮಕ್ಕಳನ್ನ ಮನೆಯಲ್ಲಿ ನೀವು ಸ್ವಲ್ಪ ಮೆಡಿಸಿನ್ ಕೊಡುವಾಗ ಕೆಮ್ಮು ಜ್ವರಕ್ಕೆ ಓಕೆ, ಬಟ್ ಆ್ಯಂಟಿಬಯೋಟಿಕ್ಸ್ನ ಮನೆಗಳಲ್ಲಿ ಸ್ಟಾರ್ಟ್ ಮಾಡಿಬಿಡಿ. ಮಾನ್ಯ ಪ್ರಧಾನಮಂತ್ರಿಯವರು ಮಾತಾಡಿದ್ದ ಮನ್ ಕಿ ಬಾತಲ್ಲಿ ಅಬ್ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಬಗ್ಗೆನೂ ಮಾತಾಡಿದರು. ಈ ಎನರ್ಜಿ ಪಾಕೆಟ್ಸ್ ಅನ್ನೋದು ಸಾಲಿಡ್ ಫುಡ್. ಈ ಬಿಳಿ ರಕ್ತ ಕಣಗಳು ನಮ್ಮಲ್ಲಿ ಫೈಟ್ ಮಾಡ್ತಕ್ಕಂಥ ಸೆಲ್ಸ್ಗಳು, ಏನೇ ಇನ್ಫೆಕ್ಷನ್ ಬಂದರು ಅದು ಪ್ರಿಡಾಮಿನೆಂಟ್ಲಿ ಎಲ್ಲಪ್ಪ ಇದೆ ಅಂದರೆ ನಾಟ್ ಇನ್ ದ ಸರ್ಕ್ಯುಲೇಟಿಂಗ್ ಬ್ಲಡ್ಸ್. ಅವ್ನಿಗೆ ಹೊಟ್ಟೆ ಹಸಿರ್ಬೋದು, ಇಲ್ಲ ನಿದ್ರೆಗೆಟ್ಟಿ ರಶ್ಶಲ್ಲಿ ಓಡಿ ಬಂದಿರ್ಬೋದು, ಇದೆಲ್ಲದು ಎಫೆಕ್ಟ್ ಆಗುತ್ತೆ. ವೆನ್ ಯು ಆರ್ ಇನ್ ಎ ಹರಿ ಲೈಫ್ ವಿಲ್ ಮಿಸ್ ಸಮ್ ಇಯರ್ ಆ್ಯಂಡ್ ದೇರ್. ಆದರೆ ಅಮೃತನ ವಿಷಯ ಅಂತಾರಲ್ಲ, ಆ ಥರ ಇಟ್ ಈಸ್ ನಾಟ್ ಗುಡ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನನ್ಗೇನಾದ್ರೂ ಪರವಾಗಿಲ್ಲ, ನನ್ನ ಮಗು ಮಾತ್ರ ಹುಷಾರಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ನುವಂಥದ್ದು ಎಲ್ಲಾ ಪೋಷಕರ ಆಸೆ ಆಗಿರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಪದೇ ಪದೇ ಬರುವಂಥ ಆರೋಗ್ಯ ಸಮಸ್ಯೆಗಳು. ಯಾಕೆ ಮಕ್ಕಳಲ್ಲಿ ಪದೇ ಪದೇ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ? ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥ ಮಾತು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದೆ ಅಂತ. ಹಾಗಿದ್ರೆ ನಿಜವಾಗಿಯೂ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದೆಯಾ? ಒಂದು ವೇಳೆ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಮಕ್ಕಳಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಅದನ್ನ ನಿವಾರಿಸೋದು ಹೇಗೆ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್, ಸೀನಿಯರ್ ಕನ್ಸಲ್ಟೆಂಟ್ ನಿಯಂಟಾಲಜಿಸ್ಟ್, ಪಿಡಿಯಾಟ್ರಿಷಿಯನ್, ರೈನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ಸ್, ಸರ್ಜಾಪುರ ಬ್ರಾಂಚ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ದಕ್ಷ ಅವರೇ. ಡಾಕ್ಟರ್, ಈಗ ಮಕ್ಕಳ ವಿಚಾರದಲ್ಲಿ ಬಂದಾಗ, ಸೊ ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳಲ್ಲಿ ಪದೇ ಪದೇ ಏನಾದ್ರೂ ಹೆಲ್ತ್ ಇಶ್ಯೂಸ್ ಬರ್ತಾನೆ ಇರುತ್ತೆ. ಕಾಮನ್ ಆಗಿ ಹೇಳ್ತಾರೆ ಮಕ್ಕಳಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅಂತ. ಜನರಲ್ ಆಗಿ ಮಕ್ಕಳಿಗೆ ಬರುವಂತಹ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಕಫ್, ಕೋಲ್ಡ್, ಜ್ವರ ಬಂದೇ ಬರುತ್ತೆ. ಸೊ ಪದೇ ಪದೇ ಒಂದು ಮಗುವಿಗೆ ಜ್ವರ ಬರ್ತಾ ಇದೆ, ಕಫ ಇದೆ ಅಥವಾ ಕೆಮ್ಮಿದೆ ಅಂದಾಗ ಆ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ನಾವು ಅಸ್ಯೂಮ್ ಮಾಡಬಹುದಾ, ಹೇಗೆ ಅಂತ? ತುಂಬ ಒಳ್ಳೆ ಕ್ವಶನ್. ಯಾಕೆಂದರೆ ನಮ್ಮ OPDನಲ್ಲಿ ಬರೋದು ಸಾಮಾನ್ಯವಾಗಿ ಇಂಥ ಕ್ವಶನ್ಗಳೇನೆ. ಓಕೆ. ಆಮೇಲೆ ನಾವು ಮಕ್ಕಳುಗಳನ್ನ OPDನಲ್ಲಿ ನೋಡುವಾಗ್ಲೂ ಸಾಮಾನ್ಯವಾಗಿ ಬರ್ತಕ್ಕಂಥ ಮಕ್ಕಳುಗಳು ಪೀಡಿಯಾಟ್ರಿಷನ್ ಹತ್ರ ನೀವು ಹೇಳಿದಾಗೆ ಜ್ವರ ಇರುತ್ತೆ, ಕೆಮ್ಮಿರುತ್ತೆ, ನೆಗಡಿ ಇರುತ್ತೆ. ಬಟ್ ಹಂಗಂತ ಅವ್ರು ಪದೇ ಪದೇ ಬರ್ತಿದ್ದಾರೆ ಅಂತ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇದೆ ಅಂತಲ್ಲ. ಯಾಕೆ ಅಂದರೆ ಕಾಮನ್ ಆಗಿ ಬರ್ತಕ್ಕಂಥ ಸಿಂಪ್ಟಮ್ಸ್ ಇದು. ನಾನು ಒಂದು ಸ್ವಲ್ಪ ಇಮ್ಯುನಿಟಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನೀವು ಹೇಳಿದಾಗೆ ಇಮ್ಯುನಿಟಿ ಅಂದರೆ ಒಂದು ಕಾಯಿಲೆಯನ್ನು ನಿರೋಧ ಮಾಡತಕ್ಕಂಥ ಶಕ್ತಿ, ತಡೆಯುವಂಥ ಒಂದು ಶಕ್ತಿ. ಯಾವುದರಿಂದ ನಾವು ಕಾಯಿಲೆ ಯಾವುದರಿಂದ ಬರುತ್ತೆ? ನಮಗೆ ಜನರಲಿ ಸ್ಪೀಕಿಂಗ್ ಕ್ರಿಮಿಗಳಿಂದ ಬರುತ್ತೆ. ಈ ಕ್ರಿಮಿಗಳೇನು ವೈರಸ್ಸಸ್ ಇರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಇಲ್ಲ ಮತ್ತೊಂದಿರ್ಬೋದು. ಇದನ್ನು ತಡೆಯೋಕ್ಕಂಥ ಶಕ್ತಿ ನಮಗೆಲ್ಲಿಂದ ಬರ್ತಾ ಇದೆ ನಮ್ಮೆಲ್ಲರಿಗೂ ಅಂದರೆ ವಿ ಆರ್ ಗಾಟ್ ಎ ಡಿಫೆನ್ಸಿವ್ ಸಿಸ್ಟಮ್ ಇನ್ ದ ಬಾಡಿ. ಯಾವುದದು? ವೈಟ್ ಸೆಲ್ಸ್ ಅಂತ ಹೇಳ್ತೀವಿ, ಬಿಳಿ ರಕ್ತ ಕಣಗಳು ಅಂತ. ಅದು ಒಂದು ಆರ್ಮಿ ಇದ್ದಾಗೆ ನಮಗೆ ಎಲ್ಲೇ ಒಂದು ಎಕ್ಸ್ಪೋಜರ್ ಆದ್ರೂ ಅದನ್ನು ನಾವು ತಡೀತಾ ಅಂತ ಕೆಪಾಸಿಟಿ ನಮ್ಮಲ್ಲಿ ಇರುತ್ತೆ. ಮಕ್ಕಳುಗಳಲ್ಲೂ ಇರುತ್ತೆ, ಬಟ್ ಮಕ್ಕಳುಗಳಲ್ಲಿ ಇನ್ನೂ ಸ್ವಲ್ಪ ಇಮ್ಯುನಿಟಿ ಡೆವಲಪ್ ಆಗ್ತಾ ಇರುತ್ತೆ. ಈಗ ನಮಗೂ ನಿಮಗೂ ಸುಮಾರು ಕ್ರಿಮಿಗಳು ಬಂದು ಹೋಗಿರುತ್ತೆ. ಆಮೇಲೆ ಈ ನಾವು ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಅಂತೀವಲ್ಲ, ಇಮ್ಯುನಿಟಿ ಈಸ್ ಆಲ್ಸೋ ವೆರಿ ಗುಡ್ ಸ್ಟೂಡೆಂಟ್ ಅಂತಲೂ ಹೇಳ್ತೀವಿ ನಾವು. ಯಾಕೆ ಅಂದರೆ ಅವುಗಳಲ್ಲಿ ಮೆಮೊರಿ ಇರುತ್ತೆ. ಈಗ ನನಗೆ ಬಂದು ಯಾವುದೋ ಒಂದು ಜ್ವರ ತಗೊಂಥ ಒಂದು ವೈರಸ್ ಬಂದು ಹೋಗಿದ್ದರೆ ಬಾಡಿ ರೆಕಗ್ನೈಸ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಅದು ಚೆನ್ನಾಗಿ ಫೈಟ್ ಮಾಡಿಬಿಡುತ್ತೆ. ನನಗೆ ಗೊತ್ತೇ ಆಗದಲ್ಲೇ ಇರ್ಬೋದು, ಅಲರ್ಟ್ ಆಗಿರುತ್ತೆ. ದಟ್ ಈಸ್ ಆಲ್ವೇಸ್ ರೆಡಿ ಟು ಪ್ರೊಟೆಕ್ಟ್ ನಮ್ಮನ್ನು. ಆದರೆ ಮಕ್ಕಳುಗಳಲ್ಲಿ ಇನ್ನೂ ಯಾವುದು ಎಕ್ಸ್ಪೋಜರ್ ಆಗಿರೋದಿಲ್ಲ. ಸೊ ಜನರಲ್ ಆಗಿ ಕಾಮನ್ ಆಗಿ ನೀವು ನೋಡ್ದಂಗೆ 1 ವರ್ಷದ ಒಳಗಡೆ ಕೆಲವು ಮಕ್ಕಳುಗಳಿಗೆ ಅವಾಗವಾಗ ಸ್ವಲ್ಪ ಕೋಲ್ಡ್ ಕಾಫ್ ಬರುತ್ತೆ. ನಾವು ಅವಾಗ ಪೇರೆಂಟ್ಸ್ನ ಒಂದು ಹಿಸ್ಟ್ರಿ ತೊಗೊಂಡ್ರೆ, ಸರ್ ನನಗೂ ಬಂದಿದೆ, ನನಗೆ ಮೈಲ್ಡ್ ಆಗಿ ಬಂದೋಯ್ತು ಅಂದ್ಬಿಡ್ತಾರೆ ಪೇರೆಂಟ್ಸ್ಗಳು. ಸೊ ಆಲ್ರೆಡಿ ಅಪ್ಪ ಅಮ್ಮನ ಬಾಡಿಗೆ ಆ ವೈರಸ್ ಗೊತ್ತು ಟು ಡೀಲ್ ವಿತ್ ಇಟ್, ವೆರಸ್ ದಿಸ್ ಬೇಬಿ ಡಸ್ ನಾಟ್ ನೋ ಯೆಟ್. ಸೊ ದಿಸ್ ವಿಲ್ ಟ್ರೈ ಟು ಫೈಟ್ ಇಟ್. ಸೊ ಇಟ್ಸ್ ಕ್ವೈಟ್ ಕಾಮನ್, ತುಂಬಾ ಕಾಮನ್. ಕೋಲ್ಡ್ ಕಾಫ್ ಅನ್ನೋದು ತುಂಬಾ ಕಾಮನ್ನು, ಜ್ವರನೂ ಕಾಮನ್ನು.
ಬಟ್ ನೀವು ಅದರಿಂದ ನಾವು ಅವ್ರಿಗೆ ಇಮ್ಯುನಿಟಿ ಕಡಿಮೆ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ, ಅವ್ರದ್ದು ಇಮ್ಯುನಿಟಿ ಲರ್ನ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಮತ್ತೆ ಹೋಗೋಣ. ಏನಪ್ಪ ಅಂದರೆ ಏನಕ್ಕೆ ಅವ್ರಿಗೆ ಯಾವಾಗ ತೊಂದರೆ, ಯಾವಾಗ ವರಿ ಅಂತ. ಬಟ್ ಜನರಲಿ ಸ್ಪೀಕಿಂಗ್ ಕ್ವೈಟ್ ಕಾಮನ್. ಓಕೆ ಓಕೆ. ಈಗ ಕೆಲವೊಂದು ಮನೇಲಿ ಏನಾಗುತ್ತೆ ಅಂದರೆ ಅಮ್ಮನಿಗೆ ಹುಷಾರು ತಪ್ಪಿದ್ರೆ ಮಗುಗೂ ಅದಾದಮೇಲೆ ಹುಷಾರು ತಪ್ಪುತ್ತೆ ಹೇಳ್ತಾರೆ. ಸೊ ಆವಾಗಲೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಓಕೆ, ಆ ಅಮ್ಮನಿಗೆ ಅಥವಾ ಮನೇಲಿ ಬೇರೆ ಯಾರಿಗಾದ್ರೂ ಒಂದು ಸ್ವಲ್ಪ ಕಫ್ ಕೋಲ್ಡ್ ಜ್ವರ ಇದ್ದಾಗ ಮಕ್ಳಿಗೆ ಬರುತ್ತೆ, ಅದಾದಮೇಲೆ ಅವ್ರಿಗೆ ಅಫೆಕ್ಟ್ ಆಗೇ ಆಗುತ್ತೆ ಒಂದೇ ಮನೇಲಿ ಇದ್ದಾಗ. ಸೊ ಅಲ್ಲೂ ನಾವು ಓಕೆ ಇಮ್ಯುನಿಟಿ ಕಡಿಮೆ ಇದೆ ಅಂತಾನೆ ಅಸ್ಯೂಮ್ ಮಾಡೋದಕ್ಕಾಗತ್ತಾ? ಹಿಂಗೆ ಅದು ಸ್ಪ್ರೆಡ್ ಆಗುತ್ತಾ ಹೇಗೆ ಅಂತ? ಇಲ್ಲ, ಈಗ ಆ ಇಮ್ಯುನಿಟಿ ಏನು ಮಾಡ್ತಾ ಇದೆ, ಇಟ್ ಇಸ್ ಟ್ರೈಂಗ್ ಟು ಫೈಟ್ ದ ಇನ್ಫೆಕ್ಷನ್. ಈಗ ಅಮ್ಮ ಮತ್ತೆ ಸಿಬ್ಲಿಂಗ್ಸ್, ಅವ್ರಿಗೆ ಅಣ್ಣಂದಿರು ಎಲ್ಲ ಇರ್ತಾರೆ, ಅಕ್ಕ ತಂಗಿಯರು ಯಾರೇ ಇದ್ರು ಅವ್ರಿಗೆ ಸ್ವಲ್ಪ ಬಂದು ಹೋಗುತ್ತೆ. ಈಗ ನೀವು ದೊಡ್ಡವ್ರಿಗಾದ್ರೆ ವೆರಿ ಮೈಲ್ಡ್ ಆಗಿ ಬರ್ಬೋದು, ಚಿಕ್ಕ ಮಕ್ಳುಗಳಿಗೆ ಇವ್ರಕ್ಕಿಂತ ದೊಡ್ಡವ್ರಿಗೆ ಒಂದು 5-10 ಇಯರ್ಸ್ನವ್ರಿಗೆ ಸ್ವಲ್ಪ ದಿನ ಇರ್ಬೋದು. ಸೊ ಬಟ್ ಅಡಲ್ಟ್ಸ್ಗಿಂತ ದೇ ವಿಲ್ ಟೇಕ್ ಬಿಟ್ ಮೋರ್ ಟೈಮ್, ಬಿಕಾಸ್ ದಿಸ್ ಆರ್ ಆಲ್ ನ್ಯೂ ಎಕ್ಸ್ಪೋಜರ್ ಫಾರ್ ದ ಬೇಬಿ. ಈ ಮಗುಗೆ ಹೊಸ್ದಾಗಿ ಇದಕ್ಕೆ ಎಕ್ಸ್ಪೋಸ್ ಆಗುತ್ತೆ, ಹೊಸ್ದಾಗಿ ಅದು ತನ್ನ ಇಮ್ಯೂನ್ ಸಿಸ್ಟಮ್ನ ಡೆವಲಪ್ ಮಾಡ್ಕೊಳ್ತಾ ಇದೆ, ಹೊಸ್ದಾಗಿ ಅದನ್ನು ಫೈಟ್ ಮಾಡ್ತಾ ಇದೆ. ಜನರಲಿ ಸ್ಪೀಕಿಂಗ್ ಒಂದು ಕೋಲ್ಡ್ ಕಾಫ್ ಬಂದಾಗ ನಾವು ಹೇಳೋದು ಒಂದು 5 to 7 days ಇಲ್ನೆಸ್. ಕೆಲವು ಮಕ್ಕಳುಗಳಲ್ಲಿ ಇನ್ನೊಂದು ಅಪ್ ಟು 2 weeks ಹೋಗ್ಬೋದು. ಅವರು ಮತ್ತೆ ಅವ್ರು ಮುಂಚಿನ ಸ್ಥಿತಿಗೆ ಆಗಿದ್ರು ಆ ಥರ ಹೋಗೋದಕ್ಕೆ. ಆದರೆ ಪೇರೆಂಟ್ಸ್ಗಳು ಅಪ್ರಾಪ್ರಿಯೇಟ್ಲಿ ದೇ ಆರ್ ಕನ್ಸರ್ನ್ಡ್. ಯಾಕಪ್ಪ ನನ್ನ ಮಗು ಯಾಕೆ ಜ್ವರ ಬಂತು, ಏನಾದ್ರು ತೊಂದರೆ ಆಗ್ತಿದೆಯಾ, ಏನಿದ್ರಲ್ಲಿ ರೆಡ್ ಫ್ಲ್ಯಾಗ್ಸು, ನಾನು ಯಾವಾಗ ತುಂಬ ಗಾಬರಿ ಮಾಡ್ಕೋಬೇಕು, ನಾನು ಯಾವಾಗ ಪಿಡಿಯಾಟ್ರಿಷನ್ ಹತ್ರ ಹೋಗಬೇಕು ಅನ್ನೋದೊಂದು ಸಾಮಾನ್ಯವಾದ ಕ್ವಶನ್ ಇರುತ್ತೆ. ಅವ್ರಿಗೆ ಕನ್ಸರ್ನ್ಡ್ ಇದ್ದರೆ ಬೆಟರ್ ಟು ರಿವ್ಯೂ. ನಾವು ಯಾವಾಗ ಈ ಇಮ್ಯುನಿಟಿ ಇನ್ನೂ ಫೈಟ್ ಮಾಡೋಕ್ಕಾಗ್ತಾ ಇಲ್ಲ, ಇಮ್ಯುನಿಟಿ ಸ್ವಲ್ಪ ಚೆಕ್ ಮಾಡಬೇಕು ಅನಿಸುತ್ತೆ ಅಂದರೆ ಇದು ತುಂಬ ಸೀರಿಯಸ್ ಆಗ್ತಾಯಿದ್ರೆ ಇನ್ಫೆಕ್ಷನ್ನು, ಮಗುಗೆ ಕೆಮ್ಮು ಜ್ವರ ಬಂದು ರೆಕರೆಂಟಾಗಿ ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾಗ್ತಾಯಿದ್ರೆ, ಇಲ್ಲ ರೆಕರೆಂಟಾಗಿ ಸ್ವಲ್ಪ ಇಯರ್ ಡಿಸ್ಚಾರ್ಜ್ ಆಗ್ತಾ ಇದೆ, ಅದು ಸ್ವಲ್ಪ ವರಿಂಗ್ ಆಗ್ಬೋದು. ಇಲ್ಲಾಂದರೆ ಮಕ್ಕಳುಗಳನ್ನು ಬೇದಿ ಮತ್ತು ವಾಮಿಟಿಂಗ್ ಇಸ್ ಆಲ್ಸೋ ಕಾಮನ್. ಬಟ್ ಅದು ರೆಕರೆಂಟಾಗಿ ಬಂದು ಅವ್ರ ಗ್ರೋತ್ಗೆ ಅಫೆಕ್ಟ್ ಆಗ್ತಾ ಇದೆ ಅಂದರೆ ಅವ್ರ ತೂಕ ಬೆಳವಣಿಗೆಗೆ ಅಫೆಕ್ಟ್ ಆಗ್ತಾ ಇದೆ ಅಂದರೆ ಆ ಥರ. ಇಲ್ಲಾಂದರೆ ಕೆಲವು ಟೈಮ್ ಏನಾಗುತ್ತೆ, ನಮಗೆ ಫ್ಯಾಮಿಲಿ ಹಿಸ್ಟ್ರಿನಲ್ಲೂ ಸ್ವಲ್ಪ ಸಂದೇಶಗಳು ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಚಳಿಗೇನೋ ತುಂಬ ತೊಂದರೆ ಆಗಿ ರೆಕರೆಂಟ್ ನ್ಯೂಮೋನಿಯಾ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ, ಇಲ್ಲ ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಅಡ್ಮಿಟ್ ಆಗಿ, ಇಲ್ಲಾಂದರೆ ಅನ್ಫಾರ್ಚುನೇಟ್ಲಿ ಆ ಫ್ಯಾಮಿಲಿನಲ್ಲಿ ಯಾವುದಾರ ಮಗುಗೆ ಅನ್ಟುವರ್ಡ್ಸ್ ತುಂಬಾ ತೊಂದರೆ ಆಗಿದ್ದರೆ, ಪ್ರೀಮೆಚ್ಯೂರ್ ಆಗಿ ಡೆತ್ ಆಗಿದ್ರೆ, ಇವೆಲ್ಲ ಸ್ವಲ್ಪ ಹೈಲೈಟ್ ಆಗುತ್ತೆ. ಬಟ್ ನೀವು ಕಾಮನ್ ಆಗಿ ಕೋಲ್ಡ್ ಕಾಫ್ fever is quite common in babies, also kids. They overgrow it. We don't need to panic. ಮಗುಗೆ ಜ್ವರ ಬರ್ತಾ ಇದೆ ಅಂದರೆ ಅದೊಂದು ಹೇಳ್ತಾ ಇದೆ, ದಟ್ ಇಸ್ ಅ ಫೈಟಿಂಗ್ ಮೆಕ್ಯಾನಿಸಮ್. ಸೊ ಡಾಕ್ಟ್ರ್ ಹತ್ರ ತೋರಿಸಿದಾಗ ಡಾಕ್ಟ್ರ್ ಎಲ್ಲದನ್ನು ನೋಡ್ಬಿಟ್ಟು ಓಕೆ ಇದು ವೈರಲ್ ಇನ್ಫೆಕ್ಷನಿಂದ ಇರ್ಬೋದು ಅಂತ ಒಂದು ಡಿಸೈಡ್ ಮಾಡಿ ಅಪ್ರಾಪ್ರಿಯೇಟ್ ರೆಕಮೆಂಡೇಶನ್ ಮಾಡ್ಬೋದು. ಓಕೆ ಓಕೆ. ನಿಮ್ಮ ಅನುಭವದಲ್ಲಿ ನೋಡಿರೋ ಪ್ರಕಾರ ಡಾಕ್ಟರ್, ಈಗ ಇಂಡಿಯನ್ ಪೇರೆಂಟ್ಸಲ್ಲಿ ಜನರಲ್ ಆಗಿ ಮಕ್ಕಳ ವಿಚಾರದಲ್ಲಿ ತಿಳ್ಕೊಂಡಿರೋ ವಿಚಾರ ಇದು ತಪ್ಪು, ಕಾಮನ್ ಆಗಿ ಬಂದು ಇಂಥ ಕ್ವಶನ್ಗಳನ್ನ ಕೇಳ್ತಾರೆ, ಬಟ್ ಆ್ಯಕ್ಚುಲಿ ಅದು ತಪ್ಪು, ಅದು ಮಿತ್ ಅಂತ ಹೇಳೋಂಥದ್ದು ಏನಾದರೂ ಇದೆಯಾ ಅಂತ? ಇದು ಮಿತ್ ಪರ್ಟಿಕ್ಯುಲರ್ಲಿ ಟು ಇನ್ಫೆಕ್ಷನ್ ಮತ್ತು ಇಮ್ಯುನಿಟಿಗೆ ತುಂಬಾ ಇದೆ. ಯಾಕೆಂದರೆ ಪೇರೆಂಟ್ಸ್ಗಳು ಬರೋದು ಅವ್ರಿಗೊಂದು ಪ್ಯಾನಿಕ್, ಆನ್ಷಿಯಸ್ ಇಟ್ಕೊಂಡೇ ಬಂದಿರ್ತಾರೆ, ಭಯ ಇದ್ದೇ ಇರುತ್ತೆ. ಏನಪ್ಪ ಕಾಮನ್ ಆಗಿ ಮಿತ್ ಅಂದರೆ ಅವರೇ ಆಗಿ ಹೇಳ್ಬಿಡ್ತಾರೆ, ಸರ್ ಇವನಿಗೆ ಅವಾಗವಾಗ ಕೆಮ್ಮು ಜ್ವರ ಬರ್ತಾ ಇದೆ, ಏನೋ ಇಮ್ಯುನಿಟಿ ಕಡಿಮೆ ಇರ್ಬೋದು ಅಂತ ಓಪನ್ ಆಗಿ ಹೇಳ್ತಾರೆ. ನಾವು ಅವಾಗ ಅಸೆಸ್ ಮಾಡಿ ಮಗು ನೀವು ಕೇಳಿದಾಗ ಮಗು ಆ ಸಮಯದಲ್ಲೂ ಚೆನ್ನಾಗೇ ಇರುತ್ತೆ, ತಿಂಡಿ ಊಟ ಮಾಡ್ತಾ ಇರುತ್ತೆ, ಇಲ್ಲ ಚಿಕ್ಕ ಮಗುವಾಗಿದ್ದರೆ ಹಾಲು ಚೆನ್ನಾಗೇ ತೊಗೊಳ್ತಿರುತ್ತೆ. ಆಮೇಲೆ ಒಂದು 3 to 5 days ಒಳಗಡೆ ಮಚ್ ಬೆಟರ್ ಆಗಿಬಿಡುತ್ತೆ. ಜ್ವರ ಬರುತ್ತೆ, ನೀವು ಮೆಡಿಸಿನ್ ಕಾಲ್ಪಾಲ್ ಕೊಟ್ಟಾಗ ಡಾಕ್ಟ್ರ್ ನೋಡಿರ್ತಾರೆ, ಕಾಲ್ಪಾಲ್ ಕೊಟ್ಟಿರ್ತಾರೆ, ಅದು ಕಡಿಮೆ ಆಗುತ್ತೆ, ಆ್ಯಕ್ಟಿವಿಟಿ ಇರುತ್ತೆ. ಇಲ್ಲ ಒಂದು ಟಾಡ್ಲರ್ ಆದರೆ ಅಗೇನ್ ದೇ ವಿಲ್ ಬಿ ರನ್ನಿಂಗ್ ಇನ್ ಬಿಟ್ವೀನ್. ಸೊ ಇದೆಲ್ಲ ಸ್ವಲ್ಪ ರಿಯಶ್ಯೂರೆನ್ಸ್ ಆಗುತ್ತೆ. ಸೊ ಮಿತ್, ನನ್ನ ಮಗುಗೆ ಅವಾಗವಾಗ ಜ್ವರ ಬರ್ತಾ ಇದೆ, ನನ್ನ ಮಗುಗೆ ಅವಾಗವಾಗ ಕೆಮ್ಮು ಬರ್ತಾ ಇದೆ, ಇಮ್ಯುನಿಟಿ ಕಡಿಮೆ ಇರ್ಬೋದು ಅಂತ. ಬಟ್ ಇವಾಗ ನೀವೇ ನೋಡಿದಾಗೆ ವೈರಲ್ ಇನ್ಫೆಕ್ಷನ್ಸ್ ಕಾಮನ್ನು, ದೇ ಆರ್ ಗೆಟಿಂಗ್ ಇಮ್ಯೂನ್ ಟು ದೋಸ್. ಇನ್ನೊಂದು ಮಿತ್, ಕೆಲವು ಮಿತ್ಗಳು ಏನಪ್ಪ ಅಂದರೆ ಆ್ಯಂಟಿಬಯೋಟಿಕ್ ಕೊಟ್ಬಿಟ್ರೆ ನಾನು ನನ್ನ ಮಗುನ ಸ್ಟ್ರಾಂಗ್ ಮಾಡಿಬಿಡ್ತೀನಿ ಅಂತ ಒಂದು ಮಿತ್ ಇರುತ್ತೆ. ಅಂದರೆ ಒಂದು ಸ್ವಲ್ಪ ಜ್ವರ ಬಂದಾಗ. ಸೊ ನಾನು ದಯವಿಟ್ಟು ಪೇರೆಂಟ್ಸ್ಗೆ ಇದ್ರ ಮುಖಾಂತರ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ಮನೆಯಲ್ಲಿ ನೀವು ಸ್ವಲ್ಪ ಮೆಡಿಸಿನ್ ಕೊಡುವಾಗ
ಕೆಮ್ಮು ಜ್ವರಕ್ಕೆ ಓಕೆ, ಬಟ್ ಆ್ಯಂಟಿಬಯೋಟಿಕ್ಸ್ನ ಮನೆಗಳಲ್ಲಿ ಸ್ಟಾರ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಈಗ ನೀವು ರೀಸೆಂಟಾಗಿ ಮಾನ್ಯ ಪ್ರಧಾನಮಂತ್ರಿಯವರು ಮಾತಾಡಿದ್ದ ಮನ್ ಕಿ ಬಾತಲ್ಲಿ ಅಬ್ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಬಗ್ಗೆನೂ ಮಾತಾಡಿದರು. ಯೂಸ್ ಮಾಡೋದನ್ನು ತುಂಬ ಯೂಸ್ ಮಾಡಿ ಅದು ಅಬ್ಯೂಸ್ ಆಗ್ಬಿಡುತ್ತೆ. ಸೊ ಈಗ ನಾವು ದೊಡ್ಡ ಆ್ಯಂಟಿಬಯೋಟಿಕ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಕೆಲವು ಟೈಮು. ಯಾಕೆಂದರೆ ಬೇಬೀಸ್ ಕಿಡ್ಸ್ ಕೂಡ ಆಲ್ರೆಡಿ ಬೀನ್ ಎಕ್ಸ್ಪೋಸ್ಡ್, ಆಲ್ರೆಡಿ ಅವ್ರಿಗೆ ಬೇರೆ ಬೇರೆ ಆ್ಯಂಟಿಬಯೋಟಿಕ್ ಕೊಟ್ಬಿಟ್ಟಿರ್ತಾರೆ, ಅದಕ್ಕೆ ಮಕ್ಕಳುಗಳಿಗೆ ರೆಸಿಸ್ಟೆನ್ಸ್ ಬಂದುಬಿಟ್ಟಿರುತ್ತೆ. ಇದು ಒಂದು ಕಾರಣ ಏನಪ್ಪ ಅಂದರೆ ಮನೆಯಲ್ಲೇ ಆ್ಯಂಟಿಬಯೋಟಿಕ್ಸ್ ಮುಂಚೆನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ನನ್ನ 5 ವರ್ಷದ ಮಗು ಕೆಮ್ಮು ನೆಗಡಿಗೆ ಇದು ಮಾತ್ರೆ ಕೊಟ್ಟರು, ಇದನ್ನು ನನ್ನ ಮಗುಗೆ ಕೊಟ್ಟರೆ ಇದು ಬೇಗ ಹುಷಾರಾಗುತ್ತೆ ಅಂತ ಒಂದು ಮಿತ್ತು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ವೈರಲ್ ಇನ್ಫೆಕ್ಷನ್ನೇ ಇರುತ್ತೆ. ಅದು ಆ್ಯಂಟಿಬಯೋಟಿಕ್ಸ್ ದಯವಿಟ್ಟು ಯೂಸ್ ಮಾಡಿಬಿಡಿ. ಅದನ್ನು ಒಬ್ಬರು ಡಾಕ್ಟರಿಂದ ರೆಕಮೆಂಡೇಶನ್ ಬಂದ ಮೇಲೇ ಸ್ಟಾರ್ಟ್ ಮಾಡಿ. ಅದೊಂದು ಮಿತ್ತಿರುತ್ತೆ. ಇಲ್ಲ ಅಂದರೆ ನನ್ನ ಮಗು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಸರ್, ಇವತ್ತು ಸರಿಯಾಗಿ ಊಟ ಮಾಡಲಿಲ್ಲ, ಹೋದ ವಾರ ಸರಿಯಾಗಿ ಊಟ ಮಾಡಲಿಲ್ಲ, ಅವ್ನಿಗೇನಾರು ಇಮ್ಯುನಿಟಿ ಕಡಿಮೆ ಇದೆಯಾ. ಆಮೇಲೆ ಮಕ್ಕಳುಗಳಲ್ಲಿ ಸ್ವಲ್ಪ ಸ್ಟೂಲ್ ಫ್ರೀಕ್ವೆನ್ಸಿನೂ ವೇರಿಯಬಿಲಿಟಿ ಇರುತ್ತೆ, ಅದರಿಂದ ಅವನಿಗೆ ಇಮ್ಯುನಿಟಿ ಕಡಿಮೆ ಇದೆಯಾ. ಬಟ್ ನಾವೇನಪ್ಪ ಮಾಡ್ತೀವಿ ಬಂದಾಗ, ಆಮೇಲೆ ಇನ್ನೂ ಕೆಲವು ಟೈಮು ಕೆಲವು ಮಕ್ಕಳಿಗೆ ನಾನು ಹೇಳ್ದಂಗೆ ಈಗ 2 ವಾರದಲ್ಲಿ ಅವರು ಬೌನ್ಸ್ ಬ್ಯಾಕ್ ಆಗಿರ್ತಾರೆ ನಾರ್ಮಲ್ಲಾಗಿ, ಮತ್ತೆ ಬಂದುಬಿಡುತ್ತೆ ಇನ್ನೊಂದು ಕ್ರಿಮಿ. ಅವಾಗ ಅವ್ರಿಗೆ ಮತ್ತೆ ಪ್ಯಾನಿಕ್ ಸ್ವಲ್ಪ, ಇದು ಈ ಒಂದು ತಿಂಗಳಲ್ಲಿ ಸುಮಾರು ದಿನ ಮಗುಗೆ ಸ್ವಲ್ಪ ನೆಗಡಿ ಇದೆ, ಸ್ವಲ್ಪ ಕೆಮ್ಮಿದೆ, ಹುಷಾರು ತಪ್ಪಿದೆ ಅಂತ. ಅಗೇನ್ ನಾವು ಡಾಕ್ಟ್ರುಗಳು ಅಸೆಸ್ ಮಾಡಿದಾಗ ವಿ ಕ್ಯಾನ್ ರಿಯಶ್ಯೂರ್ ದಟ್, ಬಿಕಾಸ್ ಕಿಡ್ ಈಸ್ ವೆಲ್ ಇನ್ ಬಿಟ್ವೀನ್. ಕಿಡ್ ಈಸ್ ಚೆನ್ನಾಗಿ ಊಟ ತಿಂಡಿ ಮಾಡ್ತಾ ಇದ್ದಾನೆ, ವೆಯ್ಟ್ ಗೇನ್ ಆಗ್ತಾ ಇದೆ, ಅವನದು ಲವಲವಿಕೆ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿದೆ. ದಿಸ್ ಆರ್ ಸಮಥಿಂಗ್ ಕಾಮನ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇದು ಇನ್ನೊಂದು ಯಾವ ಟೈಮಲ್ಲಿ ಅಂದರೆ ಈಗ ಅರೌಂಡ್ ಅಪ್ ಟು ಎ ಇಯರ್ ಆಫ್ ಏಜ್ ಒಂದು. ಆಮೇಲೆ ಟಾಡ್ಲರ್ಸ್ ಇರೋ ಮನೆ, ಬೇರೆ ದೊಡ್ಡ ಮಕ್ಕಳುಗಳಿರೋ ಮನೆಯಲ್ಲಿ ಈ ಸ್ಕೂಲ್ ಸ್ಟಾರ್ಟಿಂಗಿಂದ ಅವರು ಮತ್ತೆ ಮಗು ಒಂದು ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ, ಅವರಿಂದ ಮನೆಗೆ ಬರುತ್ತೆ, ಜೊತೆ ಇರ್ತಾರೆ. ಸೊ ಅವ್ರಿಗೂ ಮೇಲೂ ಪೇರೆಂಟ್ಸಿಗೆ ಕನ್ಸರ್ನ್, ಫಸ್ಟ್ ಇಯರ್ ಇನ್ ದ ಸ್ಕೂಲ್, ಆವಾಗ ಇವನಿಗೆ ಇಮ್ಯುನಿಟಿ ಕಡಿಮೆ ಆಗಿರ್ಬೋದು ಅಂತ ಬರ್ತಾರೆ. ಬಟ್ ದಿಸ್ ಇಸ್ ಆಲ್ಸೋ ದ ಎಜುಕೇಟಿಂಗ್ ದ ಇಮ್ಯುನಿಟಿ. ಸೊ ಇನ್ನೊಂದು ಮಿತ್ ಕೆಲವು ಟೈಮ್ ಏನಾಗುತ್ತೆ, ನಾವು ತುಂಬ ಕ್ಲೀನಾಗಿರಬೇಕು, ಮಗುನ ಎಲ್ಲೂ ಆಟಾಡೋದಕ್ಕೆ ಬಿಡಬಾರ್ದು, ಬೆರೆಯೋದಕ್ಕೆ ಬಿಡಬಾರ್ದು, ಒಂದು ಇನ್ಫೆಕ್ಷನ್ ಬಂದುಬಿಡುತ್ತೆ ಅಂತ. ಇದು ಹೇಗೇನೆ ಮಿತ್. ಹಂಗಂತ ಎಲ್ಲಿ ಬೇಕಲ್ಲ ಆಟ ಆಡಿ, ಎಲ್ಲಿ ಬೇಕಲ್ಲಿ ಮಾಡತಕ್ಕಂಥದ್ದಲ್ಲ. ಎಲ್ಲದಕ್ಕೊಂದು ಬ್ಯಾಲೆನ್ಸ್ಡ್ ಲೈಫು. ಏಕೆಂದರೆ ವಿ ಹ್ಯಾವ್ ಬೀನ್ ಹಿಯರ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್, ಸುಮಾರು ಮಿಲಿಯನ್ಸ್ ಆಫ್ ಇಯರ್ಸಿಂದ ಇದ್ದೀವಿ. ವಿ ಆರ್ ಕೋ ಎಕ್ಸಿಸ್ಟಿಂಗ್, ಎಲ್ಲರ ಜೊತೆನೂ ಇದ್ದೀವಿ, ಪ್ರಾಣಿಗಳು ಅಲಾಂಗ್ ವಿತ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ನಿರೋಧಕವಾಗಿ ತಡೆಯೋಕ್ಕಂಥ ಶಕ್ತಿನೂ ನಮ್ಮಲ್ಲಿ ಇದೆ. ಬಟ್ ಲಾಟ್ ಆಫ್ ಥಿಂಗ್ಸ್ ನಮ್ಮ ದೇಹದಲ್ಲಿರೋದು ನಾರ್ಮಲ್ ಬಗ್ಸ್ಗಳು. ಆ ನಾರ್ಮಲ್ ಬಗ್ಸ್ಗಳನ್ನು ನಾವು ಜೊತೆಗೂಡಿಸ್ಕೋಬೇಕು. ಆ ಜೊತೆಗೂಡಿಸ್ಕೊಂಡಾಗ ಒಂದು ಇಮ್ಯುನಿಟಿ, ಇನ್ನೊಂದು ಹೆಲ್ತಿ ಇಮ್ಯುನಿಟಿ. ಸೊ ಎಕ್ಸ್ಪೋಸ್ ಆಗಬೇಕು. ಸೊ ಈ ಇಮ್ಯುನಿಟಿ ಅನ್ನೋದು ಒಂದು ಫೈಟಿಂಗ್ ದ ಇನ್ಫೆಕ್ಷನ್. ಅನದರ್ ಒನ್ ಈಸ್ ಟು ಹ್ಯಾವ್ ಎ ಬ್ಯಾಲೆನ್ಸ್ಡ್. ಈಗ ಒಂದು ರೋಗ ಬಂದರೆ ಅದನ್ನು ಫೈಟ್ ಮಾಡಬೇಕು, ಓವರ್ ರೆಸ್ಪಾನ್ಸ್ ಬರಬಾರ್ದು. ಇನ್ನೊಂದು ಏನಪ್ಪ ಅಂದರೆ ಅಲರ್ಜೀಸ್. ನಮ್ಮ ರೋಗ ನಿರೋಧಕ ಶಕ್ತಿ ಎಷ್ಟು ಮಟ್ಟಿಗೆ ಪ್ರಿಪೇರ್ಡ್ ಆಗಿರುತ್ತೆ ಅಂದರೆ, ನಾರ್ಮಲ್ಲಾಗಿ ನಾವು ಒಂದು ಸ್ವಲ್ಪ ಓಕೆ ಇರ್ತಿದ್ದಕ್ಕೆ ಅಲರ್ಜಿ ಆ ಥರ ಡೆವಲಪ್ ಮಾಡ್ಕೊಂಡ್ಬಿಡ್ತೀವಿ. ಅಲರ್ಜಿಕ್ ರೈನೈಟಿಸ್ ಇರ್ಬೋದು, ಅಸ್ತಮಾ ಇರ್ಬೋದು, ಇಲ್ಲ ವೀಸ್ ಅಂತ ಹೇಳ್ತೀವಲ್ಲ ವೀಸ್ ಇರ್ಬೋದು, ಇಲ್ಲ ಸ್ಕಿನ್ ಕಂಡೀಷನ್ಸ್ ಇರ್ಬೋದು. ಇದಕ್ಕೆಲ್ಲ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಬೇಕು ನಮ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ದೇಹದಲ್ಲಿ. ಅದು ಕರೆಕ್ಟಾಗಿ ಸ್ವಲ್ಪ ಎಕ್ಸ್ಪೋಜರ್ ಆಗಿದ್ದರೆ ಅದು ಬ್ಯಾಲೆನ್ಸ್ ಆಗುತ್ತೆ, ಅಂದರೆ ನಾರ್ಮಲ್ ಬ್ಯಾಕ್ಟೀರಿಯಾಸ್ಗಳ ಜೊತೆ. ಇನ್ನೊಂದು ಎದೆ ಹಾಲು ಕುಡಿಸೋದ್ರಿಂದನೂ ಅದು ಬ್ಯಾಲೆನ್ಸ್ ಆಗಿರುತ್ತೆ. ನಿಮಗೆ ಎದೆ ಹಾಲು ಬಗ್ಗೆ ಹೇಳೋದಾದರೆ, ಫಸ್ಟ್ 6 ತಿಂಗಳು ಎದೆ ಹಾಲು ಬಿಟ್ಟು ಮಕ್ಕಳಿಗೆ ಇನ್ನೇನು ನ್ಯೂಟ್ರಿಷನಲ್ಲಿ ಎಕ್ಸ್ಟ್ರಾ ಬೇಕಾಗೋದಿಲ್ಲ, ನಾಟ್ ಇವನ್ ವಾಟರ್. ಅಮ್ಮನ ಹಾಲಲ್ಲಿ ಅಷ್ಟು ಶಕ್ತಿ, ಅಷ್ಟು ಎಲ್ಲದೂ ಒಗ್ಗೂಡಿರುತ್ತೆ. ಆಮೇಲೆ ಈವನ್ ಪ್ರೀಮೆಚ್ಯೂರ್ ಬೇಬೀಸ್ಗೆ, ಅಂದರೆ ಅಮ್ಮನಿಗೆ ಮುಂಚೆನೇ ಮಗು ಮುಂಚೆನೇ ಹುಟ್ಟಿದ್ರು ಆ ಅಮ್ಮನ ಹಾಲು ಡಿಫ್ರೆಂಟ್ ಇರುತ್ತೆ ಬೇರೆ 9 ತಿಂಗಳಿಗೆ ಹುಟ್ಟಿದ ಮಗುಕ್ಕಿಂತ. ಬಿಕಾಸ್ ಅಮ್ಮನಿಗೆ ಗೊತ್ತು ನಾನು ಯಾವ ಮಗು ಡೆಲಿವರಿ ಮಾಡಿದ್ದೀನಿ ಅಂತ, ನೇಚರಲ್ಲಿ ಗೊತ್ತಿರುತ್ತೆ. ಹರ್ ಮಿಲ್ಕ್ ವಿಲ್ ಬಿ ಡಿಫ್ರೆಂಟ್ ಆ್ಯಂಡ್ ಇಟ್ ವಿಲ್ ಬಿ ಮಚ್ ಮೋರ್ ಪ್ರೊಟೆಕ್ಟಿವ್, ಮಚ್ ಮೋರ್ ನ್ಯೂಟ್ರಿಟಿವ್ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ. ಹಾಲಲ್ಲಿ ಬರೀ ನ್ಯೂಟ್ರಿಷನ್ ಜೊತೆ ಬ್ಯಾಕ್ಟೀರಿಯಾನೂ ಇರುತ್ತೆ. ಆ ಬ್ಯಾಕ್ಟೀರಿಯಾನ ಪೋಷಣೆ ಮಾಡ್ತಕ್ಕಂಥ ಕೆಮಿಕಲ್ಸು ಇರುತ್ತೆ. ಆಮೇಲೆ ಇವಾಗ ನಾವೆಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗೋದು ಬ್ಯಾಕ್ಟೀರಿಯಾಗಳಿಗೆ, ವೈರಸ್ಗಳಿಗೆ ಅಂದರೆ
ನಮ್ಮ ಉಸಿರಾಟದ ಪ್ಯಾಸೇಜಲ್ಲಿ, ನಮ್ಮ ಗಟ್ ಪ್ಯಾಸೇಜಲ್ಲಿ, ನಮ್ಮ ಸ್ಕಿನ್ ಎಲ್ಲರ ಬ್ರೇಕ್ ಡೌನ್ ಆಗಿದ್ದರೆ, ಬಟ್ ಅದರಲ್ಲೂ ನಿರೋಧಕ ತಗೊಂಬರ್ತಕ್ಕಂಥ ಶಕ್ತಿ ಅಮ್ಮನ ಹಾಲಲ್ಲಿರುತ್ತೆ. ಸೊ ಫಸ್ಟ್ 6 ಮಂತ್ಸು ಆದಷ್ಟು ಮಟ್ಟಿಗೆ ಅಮ್ಮನ ಹಾಲೇ ಶ್ರೇಷ್ಠ. ಅದು ಒಂದು ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬೇಕಾದ್ರೆ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಇನ್ನೊಂದು ಈ ವೀನಿಂಗ್ ಪೀರಿಯಡ್ ಅಂತ ಹೇಳ್ತೀವಿ, ಅಂದರೆ ಸಾಲಿಡ್ಸ್ನ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ವೀನಿಂಗ್ ಗಟ್ಟಿ ಆಹಾರವನ್ನು ಅಮ್ಮನ ಹಾಲಿನ ಜೊತೆ ಬೇರೆ ಸಪ್ಲಿಮೆಂಟ್ಸ್ನ ಕಾಂಪ್ಲಿಮೆಂಟ್ರಿ ಡೈಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೂ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೆಲವು ಟೈಮ್ ಏನೋ ಮಾಡ್ತೀವಿ, ನಾವು 1 ವರ್ಷಕ್ಕೆ ನೋಡುವಾಗಲೂ ಮಗುಗೆ ಪ್ರಿಡಾಮಿನೆಂಟ್ಲಿ ಕ್ಯಾಲೋರೀಸ್ ನ್ಯೂಟ್ರಿಷನ್ ಬರಬೇಕಾಗಿರೋದು ಔಟ್ಸೈಡ್ ಸೋರ್ಸಿಂದ. ಅಮ್ಮನ ಹಾಲು ಮೋರ್ ಆಸ್ ಎ ಮೈಕ್ರೋನ್ಯೂಟ್ರಿಯೆಂಟ್ಸ್, ಮೋರ್ ಆಸ್ ಕ್ಯಾಲ್ಶಿಯಂ, ಆ ಥರ ಇರಬೇಕು. ಕೆಲವು ಟೈಮ್ ಏನಾಗುತ್ತೆ, ಎದೆ ಹಾಲೇ ಪ್ರಿಡಾಮಿನೆಂಟ್ಲಿ ಬಂದುಬಿಟ್ಟಿರುತ್ತೆ, ಅವ್ರಿಗೆ ಈ ಎನರ್ಜಿ ಪಾಕೆಟ್ ಸಿಕ್ಕಿರೋದಿಲ್ಲ. ಈ ಎನರ್ಜಿ ಪಾಕೆಟ್ಸ್ ಅನ್ನೋದು ಸಾಲಿಡ್ ಫುಡ್. ನಾವೇನಂತೀವಿ 6 ತಿಂಗಳಿಗೆ ಅಮ್ಮನ ಹಾಲೇ ಪ್ರಿಡಾಮಿನೆಂಟ್ ನ್ಯೂಟ್ರಿಷನ್ ಅಪ್ ಟು. ಬೈ 1 year ಪ್ರಿಡಾಮಿನೆಂಟ್ಲಿ ಅದರ್ ಫುಡ್ಸ್, ಕಾಂಪ್ಲಿಮೆಂಟರಿ ಫುಡ್ ಶುಡ್ ಬಿ ಪ್ರಿಡಾಮಿನೆಂಟ್ಲಿ ದ ಎನರ್ಜಿ ಸೋರ್ಸ್, ಕ್ಯಾಲೋರಿ ಸೋರ್ಸ್, ವೈಟಮಿನ್ ಸೋರ್ಸ್, ಆ ಥರ ಇರಬೇಕು. ಸೊ ನಾವು ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಆ ಮಗು ಬೆಳವಣಿಗೆ ಕುಂಠಿತವಾಗ್ಬೋದು, ಡಿಫಿಷಿಯನ್ಸಿಗಳು ಕೆಲವು ಬರ್ಬೋದು. ಫಾರ್ ಎಕ್ಸಾಂಪಲ್ ಐರನ್ ಡಿಫಿಷಿಯನ್ಸಿ ಬರ್ಬೋದು, ಅದರ್ ಡಿಫಿಷಿಯನ್ಸೀಸ್ ಬರ್ಬೋದು. ಯಾವಾಗ ಬೆಳವಣಿಗೆ ಚೆನ್ನಾಗಿಲ್ಲ ಅಂತೀವೋ ಆವಾಗ ಆ ಇಮ್ಯುನಿಟಿನಲ್ಲೂ ಸ್ವಲ್ಪ ಕುಂದತೆಗಳು ಬರ್ಬೋದು. ಸೊ ಅದೊಂದು ಕ್ರಿಟಿಕಲ್ ಪೀರಿಯಡ್ ಆಗುತ್ತೆ. ಈಗೇ ಮುಂದೆನೂ ಟಾಡ್ಲರಲ್ಲೂ ಕ್ರಿಟಿಕಲ್ ಪೀರಿಯಡೇ. ಯಾಕೆಂದರೆ ನಮ್ಮ ಬೆಳವಣಿಗೆ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ನಾನು ಮುಂಚೆನೇ ಹೇಳಿದಾಗೆ ಈ ಬಿಳಿ ರಕ್ತ ಕಣಗಳು ನಮ್ಮಲ್ಲಿ ಫೈಟ್ ಮಾಡ್ತಕ್ಕಂಥ ಸೆಲ್ಸ್ಗಳು, ಏನೇ ಇನ್ಫೆಕ್ಷನ್ ಬಂದರು ಅದು ಪ್ರಿಡಾಮಿನೆಂಟ್ಲಿ ಎಲ್ಲಪ್ಪ ಇದೆ ಅಂದರೆ ನಾಟ್ ಇನ್ ದ ಸರ್ಕ್ಯುಲೇಟಿಂಗ್ ಬ್ಲಡ್ಸ್, ಇಟ್ಸ್ ಅರೌಂಡ್ ದ ಗಟ್. ನಮ್ಮ GIT ಟ್ರ್ಯಾಕ್ಟ್ ಅಂತೀವಲ್ಲ, ಕರುಳು, ಹೊಟ್ಟೆ, ಇದ್ರ ಜೀರ್ಣಾಂಗದಲ್ಲಿ ಸುತ್ತ ಇರ್ತಕ್ಕಂಥದ್ದು. ಸೊ ನಾವು ಏನು ತಿಂತೀವಿ, ಅದಕ್ಕೇನು ಟ್ರೈನ್ ಮಾಡ್ತಾ ಇದ್ದೀವಿ, ಇದು ಭಾಳ ಮುಖ್ಯ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಟಾಡ್ಲರ್ಸ್ ತುಂಬ ಕೇರ್ಫುಲ್ ಆಗಿರ್ತೀವಿ ಅಂದ್ಕೊಂಬಿಡೋಣ, ಅವನಿಗೆ ಕ್ರಿಮಿಗೆ ಎಕ್ಸ್ಪೋಜರ್ ಆಗಬಾರ್ದು, ನ್ಯಾಚುರಲ್ಗೆ ಯಾವುದಕ್ಕೂ ಎಕ್ಸ್ಪೋಜರ್ ಆಗ್ದಲೇ ಮಾಡಿದ್ರೆ ಆ ಮಗುಗೆ ಅದನ್ನು ದೇಹದೊಳಗಡೆ ತಗೊಳಕ್ಕಂಥ ಕೆಪಾಸಿಟಿ, ಆ ನಮ್ಮ ವೈಟ್ ಸೆಲ್ಸ್ಗೆ ಟ್ರೈನ್ ಮಾಡ್ತಕ್ಕಂಥ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಅವ್ರಿಗೆ ಮುಂದೆ, ಈಗ ನಾವು ಇನ್ಫೆಕ್ಷನ್ ತಡಿಬೋದು, ಮುಂದೆ ಅವ್ರಿಗೆ ಸ್ವಲ್ಪ ಅಲರ್ಜಿ ಆ ಥರದ್ದು ಸ್ವಲ್ಪ ಹೆಚ್ಚಾಗುತ್ತೆ. ದೊಡ್ಡವರಾದ್ಮೇಲೆ ಮನೆ ಬಿಟ್ಟು ಹೊರಗಡೆ ಹೋಗ್ಲೇಬೇಕಲ್ವೇ, ಎಕ್ಸ್ಪೋಸ್ ಆಗ್ಲೇಬೇಕಾಗುತ್ತೆ. ಸೊ ಅವಾಗ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ. ಸೊ ನೀವು ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್, ಮಕ್ಕಳಿಗೆ ಕೊಡುವಂತ ಫುಡ್ ಬಗ್ಗೆ, ಗಟ್ ರಿಲೇಟೆಡ್, ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಸೊ ಈಗ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಥವಾ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಅದು ಮನೆಯಿಂದನೂ ಆರಂಭ ಆಗ್ಬೋದಾ ಅಂತ? ಯಾಕಂದರೆ ಬೆಳಗ್ಗೆ ಸರಿಯಾಗಿ ಬ್ರೇಕ್ಫಾಸ್ಟ್ ತಿಂದೇ ಇರೋದು, ಈಗ ಮಕ್ಕಳು ತಿನ್ನಲ್ಲ ಅಂದಾಗ ಕೆಲವರು ಹಠ ಮಾಡಲ್ಲ ಅಂದಾಗ ಬಿಡೋದು. ಸೊ ಮಕ್ಕಳಿಗೆ ಬೆಳಗ್ಗಿನ ಉಪಹಾರ ಎಷ್ಟು ಮುಖ್ಯ ಆಗುತ್ತೆ, ಅವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಅದು ಸಹಾಯ ಮಾಡುತ್ತಾ ಅಂತ? ಭಾಳ ಇಂಪಾರ್ಟೆಂಟ್ ಕ್ವಶನ್. ಏಕೆಂದರೆ ಇದು ಎಲ್ಲದರಲ್ಲೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಡಯಟ್. ನಾವು ನಮ್ಮ ಅಡಲ್ಟ್ಸಲ್ಲಿ ಏನಂತೀವಿ, ಹೆಲ್ತಿ ಲೈಫ್ ಸ್ಟೈಲ್ ಅಂತೀವಿ. ದಟ್ ಈಸ್ ಆಲ್ಸೋ ವೆರಿ ಈಕ್ವಲಿ ಇಂಪಾರ್ಟೆಂಟ್ ಟು ದ ಕಿಡ್ಸ್. ಹೌದು. ಆಮೇಲೆ ಪರ್ಟಿಕ್ಯುಲರ್ಲಿ ಅವರು ಸುಮಾರು ನಾನು ಏನಪ್ಪ ಹೇಳ್ತೀನಿ ಅಂದರೆ, ಮಕ್ಕಳುಗಳು ನೋಡಿ ಕಳೀತಾರೆ, ಯಾರು ಹೇಳಿ ಮಾಡಿಸೋದು ಭಾಳ ಕಷ್ಟ ಮಕ್ಕಳನ್ನ. ಇಫ್ ಸಂಬಡಿ ನೋಸ್ ಹೌ ಟು ಮೇಕ್ ಎ ಟಾಡ್ಲರ್ ಟು ಫಾಲೋ ದ ಪೇರೆಂಟ್ಸ್ ಜಸ್ಟ್ ಬೈ ಟೆಲಿಂಗ್, ದಟ್ ಬುಕ್ ವಿಲ್ ಸೆಲ್. ಆ ಬುಕ್ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಬಟ್ ಆ ಥರ ಅದು ನಡೆಯೋದಿಲ್ಲ. ಹೇಳಿ ಮಾಡೋದು ಒಂದಿದೆ, ಅದು ಮಕ್ಕಳುಗಳಲ್ಲಿ ಆಲ್ಮೋಸ್ಟ್ ಸಾಧ್ಯ ಇಲ್ಲ. ಮಕ್ಕಳುಗಳು ನೋಡಿ ಕಲಿಯೋದು ಜಾಸ್ತಿ. ನಾವು ಅಷ್ಟೇ ಅಲ್ಲ, ನಾವು ನಮ್ಮ ಚೈಲ್ಡ್ಹುಡ್ಡಲ್ಲಿ ಯಾರಿಂದ ಇನ್ಫ್ಲುಯೆನ್ಸ್ ಆಗಿದ್ದೀವಿ ಅಂತ ಯಾರಾದರೂ ಕೇಳಿದ್ರೆ, ಅವ್ರು ಬರೀ ಹೇಳಿ ಮಾಡಿದರೆ ನಾವು ಯಾರು ಅವರಿಂದ ಇನ್ಫ್ಲುಯೆನ್ಸ್ ಆಗಿಲ್ಲ. ನಮ್ಮ ಟೀಚರ್ನ ನಾನು ನೋಡಿದಾಗ ಅವರಲ್ಲಿ ಏನೋ ಒಂದು ಕಂಡಿರ್ತೀನಿ, ನಾನು ನೋಡಿರ್ತೀನಿ, ಅವ್ರು ಯಾವ ಥರ ನುಡಿವ ಈ ಥರದ್ದು ನೋಡಿ ನಾವುಗಳು ಇನ್ಫ್ಲುಯೆನ್ಸ್ ಆಗಿರ್ತೀವಿ. ಈಗ ನಾವು ಸುಮಾರು ಏನಾಗ್ತಾ ಇದೆ, ಹೀಗೆ ಮಾಡು, ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡು. ಈಗ ನೀವೇ ಅಡಲ್ಟ್ಸಲ್ಲಿ ನೋಡಿದ್ರೆ 5 ಜನರಲ್ಲಿ ನಾನು ವರ್ಕಿಗೆ ಬಂದಾಗ ಡಿಡ್ ಯು ಆ್ಯಡ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಕೇಳಿದ್ರೆ, ಐ ಕ್ಯಾನ್ ಈಸಿಲಿ ಗೆಟ್ 1 or 2 who did not add the breakfast. ಇಫ್ ದಟ್ ವಾಸ್ ಎ ಪ್ಲ್ಯಾನ್ಡ್, ಅದು ಅವ್ರು ಪ್ಲ್ಯಾನ್ ಮಾಡಿ ಇಲ್ಲಪ್ಪ ನಾನು ಇವತ್ತು ಬ್ರೇಕ್ಫಾಸ್ಟ್ ತಿನ್ನಲ್ಲ ಅಂದರೆ ಅದು ಬೇರೆ ವಿಷಯ. ಬಟ್ ವಿ ಆರ್ ಆಲ್ ಇನ್ ಎ ಹರಿ ಲೈಫ್. ಹೌದು. ವೆನ್ ಯು ಆರ್ ಇನ್ ಎ ಹರಿ ಲೈಫ್, ವಿಲ್ ಮಿಸ್ ಸಮ್ ಹಿಯರ್ ಆ್ಯಂಡ್ ದೇರ್ ಸಾರ್ಟ್ ಆಫ್ ಥಿಂಗ್. ಸೊ
ಈ ಮಕ್ಕಳುಗಳಲ್ಲಿ ಬ್ರೇಕ್ಫಾಸ್ಟ್ ತುಂಬಾ ಮುಖ್ಯ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಆ್ಯಕ್ಟಿವಿಟಿ. ಈವನ್ ನಾನು ಹೇಳ್ದಂಗೆ ಈ ಇಮ್ಯುನಿಟಿ ರಿಲೇಟೆಡ್ ಸ್ಟಾರ್ಟ್ಸ್ ಫ್ರಮ್ ವೆರಿ ನ್ಯೂ ಬೋರ್ನ್ ಪೀರಿಯಡ್. ಎದೆ ಹಾಲು ಹೇಳಿದೆ, ಆಮೇಲೆ ಟಾಡ್ಲರ್ ಗಟ್ಟಿ ಆಹಾರದ ವಿಷಯವಾಗಿ ಹೇಳಿದೆ. ಅದನ್ನು ಫಾಲೋ ಮಾಡೋದು ಹೇಗೆ ಅನ್ನೋದು ಇಂಪಾರ್ಟೆಂಟ್. ಈಗ ನಾನು ಅದನ್ನು ಸ್ವಲ್ಪ ನಾವು ವಿಮರ್ಶಕವಾಗಿ ನೋಡಬೇಕು. ಈಗ ಮಗು ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ರಶಲ್ಲಿ ಏನೇನಾಗಿರ್ಬೋದು ಅಂತ. ಮಗು ನಿಧಾನ ಎದ್ದಿರುತ್ತೆ, ಇಲ್ಲ ಮನೆಯಲ್ಲಿ ಬೇರೆಯವರು ನಿಧಾನ ಎದ್ದಿರ್ಬೋದು, ರಶಲ್ಲಿ ಹೊರಡಿಸಿರ್ತಾರೆ. ಬ್ರೇಕ್ಫಾಸ್ಟ್ ತಯಾರಾಯ್ತಾ ಇಲ್ಲವಾ ಅದು ಕಷ್ಟ. ನವೆ ಡೇಸ್ ಅವರ್ ಬ್ರೇಕ್ಫಾಸ್ಟ್ ಆರ್ ಆಲ್ಸೋ ಚೇಂಜಿಂಗ್. ಈ ರಶಲ್ಲಿ ಮಗುಗೆ ವಿ ವಾಂಟ್ ಟು ಡ್ರಾಪ್ ಟು ದ ಸ್ಕೂಲ್. ಈ ಮಗು ವಿತ್ ಮಿಸ್ಸಿಂಗ್ ದ ಬ್ರೇಕ್ಫಾಸ್ಟ್ ಹ್ಯಾಸ್ ಗಾನ್ ಟು ದ ಸ್ಕೂಲ್. ನಾವು ಸ್ಕೂಲಲ್ಲಿ ಏನು ವಿ ಆರ್ ಕೀಪಿಂಗ್ ದೆಮ್ ಆಸ್ ಮಚ್ ಆಸ್ ಪಾಸಿಬಲ್ ಆ್ಯಕ್ಟಿವ್. ವಿ ವಾಂಟ್ ದೆಮ್ ಟು ಲಿಸನ್. ಅವ್ರು ನಮ್ಮ ಪಾಠಗಳನ್ನ ಕೇಳಬೇಕು, ಆ್ಯಕ್ಟಿವ್ ಆಗಿರಬೇಕು. ಈ ಮಗು ಸ್ವಲ್ಪ ಎನರ್ಜಿ ಡಿಫಿಸಿಟ್ ಆಗಿ ಸ್ಕೂಲ್ಗೆ ಹೋಗಿದ್ದಾನೆ ಅಂದರೆ ಅವ್ನಿಗೆ ಹೊಟ್ಟೆ ಹಸಿರ್ಬೋದು, ಇಲ್ಲ ನಿದ್ರೆಗೆಟ್ಟಿ ರಶಲ್ಲಿ ಓಡಿ ಬಂದಿರ್ಬೋದು. ಇದೆಲ್ಲದು ಎಫೆಕ್ಟ್ ಆಗುತ್ತೆ. ಈಗ ನಾನು ಕಾನ್ಸಂಟ್ರೇಟ್ ಮಾಡಿರಬೇಕು ಅಂತ ಅಂದರೆ ಆ ಏಜಲ್ಲಿ ಮೈ ಸ್ಟೊಮಕ್ ಶುಡ್ ಬಿ ಅಪ್ರಾಪ್ರಿಯೇಟ್ಲಿ ಫಿಲ್ಡ್. ಐ ಶುಡ್ ಹ್ಯಾವ್ ಬಿನ್ ಫ್ರೆಶ್. ಅವೆರಡನ್ನೂ ನಾವು ಲ್ಯಾಕ್ ಮಾಡಿಬಿಟ್ರೆ ಮಗುದು ನಡವಳಿಕೆ ಅಂದರೆ ಕಾನ್ಸಂಟ್ರೇಷನ್ನು, ಆಲ್ ಆಫ್ ದಿಸ್ ವಿಲ್ ಆಲ್ಸೋ ಅಫೆಕ್ಟ್ ದ ಇಮ್ಯುನಿಟಿ. ಹೊಟ್ಟೆ ಸರಿ ಇದ್ದಾಗಷ್ಟೇ ಬ್ರೈನು ಚೆನ್ನಾಗಿ ವರ್ಕ್ ಮಾಡೋದಕ್ಕಾಗತ್ತೆ ಅಂತ. ಸೊ ಈಗ ಲಂಚ್ ಬಾಕ್ಸಲ್ಲಿ ನಾವು ನೋಡೋದಾದ್ರೆ ಯೂಶಲಿ ಇವಾಗ ಎಲ್ಲ ಸ್ಕೂಲಲ್ಲೂ ಕೂಡ ಲಂಚ್ ಬಾಕ್ಸ್ಗಿಂತ ಮುಂಚೆ ಕೂಡ ಒಂದು 10 ಗಂಟೆಗೆ ಆ ಟೈಮಲ್ಲಿ ಬಾಕ್ಸಲ್ಲಿ ಏನಾದರೂ ಹಾಕ್ಕೊಡಿ ಅಂತ ಹೇಳ್ತಾರೆ. ಹೆಚ್ಚಿನ ಪೇರೆಂಟ್ಸು ಬಿಸ್ಕೆಟ್ ಎಲ್ಲ ಹಾಕ್ಕೊಡ್ತಾರೆ. ಸೊ ಮಕ್ಕಳಿಗೆ ಬಾಕ್ಸಿಗೆ ಬಿಸ್ಕೆಟ್ ಹಾಕೋದು ಎಷ್ಟು ಅಥವಾ ಎಷ್ಟು ಅದು ಇಂಪ್ಯಾಕ್ಟ್ ಆಗುತ್ತೆ? ಸೊ ಬ್ಯಾಡ್ ಆಗಿ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ವೆರಿ ಗುಡ್ ಪಾಯಿಂಟ್. ಯಾಕೆ ಹೇಳ್ತೀನಿ ಅಂದರೆ ಬೆಸ್ಟ್ ಫುಡ್ ಈಸ್ ಹೋಮ್ ಮೇಡ್ ಫುಡ್ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದರೆ ಐ ನೋ ಇಟ್ಸ್ ಕರೆಂಟ್ಲಿ ಇಟ್ಸ್ ಲಾಟ್ ಆಫ್ ಡಿಫಿಕಲ್ಟೀಸ್ ಆರ್ ದೇರ್. ತುಂಬಾ ಕಷ್ಟ ಇದೆ ಡೈಲಿ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ. ಬಟ್ ಆದ್ರೂ ಅದನ್ನೊಂದು ಸ್ವಲ್ಪನಾದ್ರೂ ಪ್ಯಾಟ್ರನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ಫುಡ್ ಹ್ಯಾಸ್ ಟು ಬಿ ಡಿಫ್ರೆಂಟ್ ಟೆಕ್ಸ್ಚರ್, ಡಿಫ್ರೆಂಟ್ ಟೇಸ್ಟ್, ಡಿಫ್ರೆಂಟ್ ಫ್ಲೇವರ್. ಇದೆಲ್ಲದು ಇದ್ದಾಗ ವಿ ಕ್ಯಾನ್ ಎಂಜಾಯ್ ದ ಫುಡ್. ಓಕೆ, ಒನ್ಸ್ ಇನ್ ಅ ವೈಲ್ ಸಮ್ ಬಿಸ್ಕೆಟ್ಸ್, ಒನ್ಸ್ ಇನ್ ಅ ವೈಲ್ ಸಮ್ ಅದರ್ ಥಿಂಗ್ಸ್ ಪರವಾಗಿಲ್ಲ. ನಾನು ರೆಗ್ಯುಲರ್ ಆಗಿ ಇಡ್ತಾ ಇರೋದೇ ಕಪ್ ಕೇಕ್ ಫಾರ್ ದ ಬ್ರೇಕ್ಫಾಸ್ಟ್, ಆರ್ ರೆಗ್ಯುಲರ್ ಆಗಿ ನಾನು ಇಡ್ತಿರೋದೇ ಬಿಸ್ಕೆಟ್ಸ್ ಆರ್ ದೇರ್ ಈಸ್ ನಾಟ್ ಗುಡ್. ಇನ್ನೊಂದು ಈ ನಾವು ಎಷ್ಟು ಪೋರ್ಷನ್ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಯಾಕೆಂದರೆ ನಾವು ನ್ಯೂಟ್ರಿಷನ್ ಬಗ್ಗೆ ಮಾತಾಡುವಾಗ ನಾವು ಎರಡರ ಬಗ್ಗೆ ಮಾತಾಡ್ತೀವಿ. ಒಂದೇನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟ್ ಇರಬೇಕು. ಇವು ಮೂರು ಏನು ಮಾಡ್ತಾ ಇದ್ದಾವೆ ಅಂದರೆ ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಅವರ್ ಸಿಸ್ಟಮ್ ಆ್ಯಂಡ್ ಗಿವ್ ಕ್ಯಾಲರೀಸ್. ಎನರ್ಜಿ ಕೊಡುತ್ತೆ ನಮಗೆ ಕೆಲಸ ಮಾಡೋದಕ್ಕೆ, ಮತ್ತು ನಮ್ಮಲ್ಲೆಲ್ಲ ಪ್ರೋಟೀನ್ಗಳು ಶೇಖರಣೆ ಆಗೋದಕ್ಕೆ ಮಾಡುತ್ತೆ. ಇದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್, ಅದು ವೈಟಮಿನ್ಸು, ಮಿನರಲ್ಸು, ಅವೂ ಇಂಪಾರ್ಟೆಂಟ್. ಯಾವಾಗ ನನ್ನಲ್ಲಿ ಡಿಫ್ರೆಂಟ್ ಫ್ಲೇವರು, ಡಿಫ್ರೆಂಟ್ ಟೆಕ್ಸ್ಚರು, ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಐ ಆಮ್ ಹ್ಯಾವಿಂಗ್, ಸೀರಿಯಲ್ಲು, ಅದೆಲ್ಲ ಮಾಡುವಾಗ ಅದೆಲ್ಲದು ನನಗೆ ಸಿಗ್ತಾ ಹೋಗುತ್ತೆ. ಸೊ ವೆರಾಸ್ ಇಫ್ ಐ ಆಮ್ ಸ್ಟಿಕಿಂಗ್ ಆನ್ ಟು ಒನ್, ನಮ್ಮದ್ರಲ್ಲಿ ಇದೆಯಲ್ಲ ತುಂಬ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ, ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಆ ಥರ ಇಟ್ ಈಸ್ ನಾಟ್ ಗುಡ್. ಸೊ ಪರ್ಟಿಕ್ಯುಲರ್ಲಿ ಒನ್ ಥಿಂಗ್, ಬಿಕಾಸ್ ಇನ್ನೊಂದು ನೀವು ಮಿತ್ ಕೇಳುವಾಗ ಇಮ್ಯುನಿಟಿ ಬೂಸ್ಟರ್ಸ್ ಅಂತಲೂ ಹೇಳ್ತಾರೆ. ಇದನ್ನು ತೊಗೊಂಬಿಟ್ರೆ ನನ್ನ ಮಗಂದು ಇಮ್ಯುನಿಟಿ ಚೆನ್ನಾಗಾಗುತ್ತೆ ಅಂತ. ಆ ಥರದಕ್ಕೆ ಯಾವುದೂ ಎವಿಡೆನ್ಸ್ ಇಲ್ಲ. ಈಗ ನಾನು ಇದ್ರ ಮುಖಾಂತರ ಒಂದು ಹೇಳೋದೇನಪ್ಪ ಅಂದರೆ, ನಮ್ಮಲ್ಲಿ ಎಷ್ಟೊಂದು ಸೆಲೆಬ್ರಿಟಿಗಳು, ಸ್ಪೋರ್ಟ್ಸ್ ಪರ್ಸನ್ whom we admire, whom we are fond of, ಅವರು ಕೆಲವು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕೊಡೋ ಹಿಂದೆ ಅವರು ಮಾಡ್ತಿರತಕ್ಕಂಥ ಶ್ರಮ ನಮಗೆ ಆ ಟಿ ವಿನಲ್ಲಿ ಕಾಣೋದಿಲ್ಲ. somebody would have got up at 4 o'clock, did gym couple of hours, ಆಮೇಲೆ 2-3 ಗಂಟೆ ಮೈದಾನದಲ್ಲಿ ಇದ್ದು ಆಟ ಆಡಿ, ಅದರ ಜೊತೆ ಡ್ರಿಂಕ್ ಈಸ್ 2% ಇಲ್ಲ ಅನ್ಕೋಬೋದು ನೀವು. ಅವ್ರನ್ನ ಅಲ್ಲಿಗೆ ಬಿಲ್ಡಪ್ ಮಾಡ್ತಿರಕ್ಕಂಥದ್ದು ಹಿಂದೆ ತುಂಬ ಇರುತ್ತೆ. ಬಟ್ ನಮಗೆ ಕಾಣೋದು ಸ್ಕ್ರೀನ್ ಮೇಲೆ ಏನು, ದ ನ್ಯೂಟ್ರಿಟಿವ್ ಡ್ರಿಂಕ್ಸ್, ಅದು ಮಾತ್ರ ನಮಗೆ ಸ್ಕ್ರೀನಲ್ಲಿ ಕಾಣುತ್ತೆ. ಬಟ್ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಆಹಾರ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಎರಡೂ ಭಾಳ ಮುಖ್ಯ ಆಗುತ್ತೆ. ಓಕೆ. ಹಾಗಿದ್ರೆ ಜನರಲ್ ಆಗಿ ನೀವು ಯಾವ ಫುಡ್ಡನ್ನು ರೆಕಮೆಂಡ್ ಮಾಡ್ತೀರಾ ಸರ್ ಬ್ರೇಕ್ಫಾಸ್ಟಿಗೆ? ಬೆಳಗಿನ ಉಪಹಾರಕ್ಕೆ ಮಕ್ಕಳಿಗೆ ಈ ಥರ ಆಹಾರವನ್ನು ಕೊಡಿ, ಈ ಥರದನ್ನು ಕೊಡಬೇಡಿ ಅಂತ ಪರ್ಟಿಕ್ಯುಲರ್ ಆಗಿ ಏನಾದರೂ ಹೇಳ್ತೀರಾ ಅಂತ?
ಗುಡ್ ಕ್ವಶನ್, ಆದರೆ ಮಾತ್ರ ಸ್ವಲ್ಪ ಡಿಫಿಕಲ್ಟಿ ಟು ಆನ್ಸರ್. ಯಾಕೆ ಅಂದರೆ ಈಗ ಈ ಒಂದೊಂದು ಮನೆಗಳದ್ದು ಸಿಚುವೇಶನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಟ್ ನಾವು ಲಾಟ್ ಆಫ್ ಥಿಂಗ್ಸ್ ತುಂಬ ಬರ್ತಿರೋದೇನಪ್ಪ ಅಂದರೆ ರೆಡಿಮೇಡ್ ಫುಡ್ಸ್. ಫಾರ್ ಎಕ್ಸಾಂಪಲ್ ಸೀರಿಯಲ್ ಆಗಿರ್ಬೋದು, ಮಿಲ್ಕ್ ಜೊತೆ ಆಗಿರ್ಬೋದು, ಈ ಥರದ್ದು ತುಂಬ ಬರ್ತಾ ಇದ್ದಾವೆ. ವೆರಾಸ್ ನೀವು ನ್ಯಾಚುರಲಿ ಹೋಮ್ ಮೇಡ್ ಫುಡ್ ಅಂತ ತೊಗೊಂಡ್ರೆ ಒಂದು ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಉಪಮಾ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ದಿಸ್ ಆರ್ ಆಲ್ ಗಿವಿಂಗ್ ಮೀ ಡಿಫ್ರೆಂಟ್ ಫ್ಲೇವರ್ಸ್, ಡಿಫ್ರೆಂಟ್ ಟೆಕ್ಸ್ಚರ್ಸ್. ಐ ಗೆಟ್ ಇಂಟ್ರೆಸ್ಟೆಡ್ ಇನ್ ದೋಸ್. ಸೊ ಇದು ನಾವು ಆಹಾರ ಒಂದು ನ್ಯೂಟ್ರಿಟಿವ್ ವ್ಯಾಲ್ಯೂಯಿಂದನೂ ನೋಡಬೇಕು. ಟೇಸ್ಟು, ಫ್ಲೇವರು, ಟೆಕ್ಸ್ಚರ್ ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ವೆನ್ ಡು ವಿ ಸೇ ವಿ ಹ್ಯಾಡ್ ಎ ಗುಡ್ ಮೀಲ್ ಅಂದರೆ ಇದೆಲ್ಲದನ್ನು ಒಳಗೊಂಡಂತೆ. ಬಟ್ ಈಗಿನ ಟೈಮಲ್ಲಿ ಟೈಮ್ ರೆಸ್ಟ್ರಿಕ್ಷನ್ಸ್ ಇದೆ. ಬಟ್ ಒಂದು ಕಾರ್ಬೋಹೈಡ್ರೇಟು, ಪ್ರೋಟೀನ್ ಅಂತ ನೋಡ್ತಾ ಇರ್ತೀವಿ, ಫ್ಯಾಟ್ ಅಂತಲೂ ನೋಡ್ತಾ ಇರ್ತೀವಿ. ಜನರಲಿ ಸ್ಪೀಕಿಂಗ್ ಒಂದು ನೀವು ಟಾಡ್ಲರ್ಗೆ, ಒಂದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ನೀವು ತಿನ್ನಿಸುವಾಗ ಒಂದು 40-50% ಯು ಆರ್ ಥಿಂಕಿಂಗ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಮೇ ಬಿ ದಟ್ ಈಸ್ ನಾಟ್ ಮಚ್ ಅಚೀವ್ಡ್. ಅದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಅಚೀವ್ ಮಾಡೋದು ಕಷ್ಟ ಆಗ್ಬೋದು. ಆಮೇಲೆ ಇನ್ನೊಂದು, ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ದೀವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ನಾನು ಹೇಳೋದು ದಿನಕ್ಕೆ ಒಂದು ಮೀಲ್ ನಾವೆಲ್ಲರೂ ಕೂತು ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಕೂತು ಮಾಡಬೇಕು. ಇನ್ನೊಂದು ಈಗ ಏನು ಬರ್ತಾ ಇದೆ, ಸ್ಕ್ರೀನ್ ಏನಾದ್ರು ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂದರೆ ಸ್ಕ್ರೀನ್ ಟೈಮ್ ಆಗ್ತಾ ಇದೆ. ಅದೇ ಥರ ನಾವೂ ಅದರೊಳಗಡೆ ಹೋಗ್ತಾ ಇದ್ದೀವಿ, ಮೊಬೈಲ್ ತೋರಿಸಿನೇ ಊಟ ಮಾಡಿಸೋದು. ಯಾಕಪ್ಪ ಅಂತ ಕೇಳಿದ್ರೆ, ಇಲ್ಲ ಸರ್ ಅವನ್ನ ನಾವು ಒಂದು ಕಡೆ ಕೂರ್ಸೋಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳ್ತಾರೆ. ಬಟ್ ನಾವು ಅವನ ಜೊತೆ ಒಂದು ಮಗುಗೆ ಒಂದು ಸ್ವಲ್ಪ ಊಟ ಮಾಡಿಸೋದಕ್ಕೆ ನನಗನ್ಸುತ್ತೆ ಈ 1 to 3 to 4 years ಒಂದು 30 minutes ಬೇಕಾಗ್ಬೋದು. ಆ 30 minutes ನಾನು ಸ್ಕ್ರೀನ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ಇಂಟ್ರಾಕ್ಟಿವಿಟಿ ಅಂತ ತೊಗೊಂಡು ಪ್ರಯತ್ನ ಪಡೋದು ಸೂಕ್ತ. ಆಮೇಲೆ ಇನ್ನೊಂದು, ನಾನು ಹೇಳ್ದಂಗೆ ದೊಡ್ಡವರಾಗ್ತಾ ಅವರು ನಾನು ಸ್ಕ್ರೀನ್ ನೋಡಿ ಊಟ ಮಾಡಬೇಡ ಅಂದ್ಬಿಟ್ಟು ನಾನು ಸ್ಕ್ರೀನ್ ಹಾಕ್ಕೊಂಡಿದ್ರೆ we are not passing a good message. We are not passing a good message. So this has to come in the family. ನಾನು ಯಾಕೆ ಇದು ಇಮ್ಯುನಿಟಿ ರಿಲೇಟೆಡ್ ಆಗು ಹೇಳ್ತಿದ್ದೀನಿ ಅಂದರೆ, ಬಿಕಾಸ್ ದೆನ್ ವಿ ನೋ ವಾಟ್ ವಿ ಆರ್ ಈಟಿಂಗ್, ದೆನ್ ವಿ ನೋ ದ ಪೋರ್ಷನ್ ವಾಟ್ ವಿ ಆರ್ ಈಟಿಂಗ್. ಆ ಬ್ಯಾಲೆನ್ಸ್ ಎಲ್ಲ ಸಿಗುತ್ತೆ. ಹೌದು, ನಾನು ಬೇರೆದ್ರಲ್ಲಿ ಮಗ್ನನಾಗಿ ಊಟ ಮಾಡಿದ್ರೆ ಅದು ಅಷ್ಟು ಸರಿ ಇರೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಯಾವ ರೀತಿಯಾಗಿ ಇಮ್ಯುನಿಟಿ ಪವರನ್ನು ಬಿಲ್ಡ್ ಮಾಡಬೇಕಾಗತ್ತೆ, ಸೊ ಮಕ್ಕಳಿಗೆ ಸಮಯವನ್ನು ಕೊಡಬೇಕು, ಮಕ್ಕಳ ಆಹಾರ ಹೇಗಿರಬೇಕು, ಹೊರಗಡೆ ಆಟ ಆಡೋದಕ್ಕೆ ಬಿಡಬೇಕು, ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅನ್ನೋದನ್ನು ಪೇರೆಂಟ್ಸಿಗೆ ತಿಳಿಸ್ಕೊಟ್ಟಿದ್ರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಯಾವ ರೀತಿಯಾಗಿ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.